ಎಷ್ಟೊತ್ತಿಂದ ಕಾಯ್ತಾ ಇದೀವಿ, ಬರ್ತಾನ ಇಲ್ವೋ ಫೋನ್ ಕೇಳಲಿ. ಸಾರಿ ಮಚ್ಚ, ಬರೋದ್ ಲೇಟ್ ಆಗೋಯ್ತು. ಎಷ್ಟೊತ್ತು ಅವಾಗಿಂದ ಕಾಯ್ತಾ ಇದೀವಿ, ಅವಾಗ ಬರ್ತೀವಿ ಅಂತ. ಸರಿ ದುಡ್ಡು ತಂದೇನಾ? ದುಡ್ಡ ಯಾಕ ಮಚ್ಚ? ಇವ್ನ್ ಯಾರು? ನಿನ್ನೆ ತಾನೇ ಹೇಳಿದ್ವಲ್ಲ ಪಾರ್ಟಿ ಅಂತ, ಅಷ್ಟು ಬೇಗ ಮರ್ತೋದೇನಾ? ಪಾರ್ಟಿ ಅಂತ ಗೊತ್ತು ಮಚ್ಚ, ಆದ್ರೆ ಬರಕ್ ನನ್ನ ಹತ್ರ ದುಡ್ಡಿಲ್ಲ. ದುಡ್ಡಿಲ್ಲ ಅಂದ್ರೆ ಹೇಳ್ಬೇಕು, ನಮ್ನೆಲ್ಲ ಈ ತರ ಹಾಕಿಸ್ತೀಯಾ? ಹೇಳ್ಬೇಕಂತಾನೆ ಇದ್ಯಾ ಕಣ, ನೀವೆಲ್ಲ ಬೇಜಾರ್ ಮಾಡ್ಕೊಂತೀರ ಅಂತ ಹೇಳಿಲ್ಲ ಅಷ್ಟೇ. ನೀನ್ ಬರಲ್ಲ ಅಂದ್ರೆ ಮುಂಚೆನೆ ಗೊತ್ತಿತ್ತು, ಸುಮ್ನೆ ಕರಿಬೇಕಂತ ಕರ್ದೆ ಅಷ್ಟೇ. ಇಷ್ಟೊತ್ತಿಗೆಲ್ಲ ಜಾಲಿ ಮಾಡ್ಕೊಂಡ್ ಮಸ್ತಾ ಇರ್ತಿದ್ವಿ, ಸುಮ್ನೆ ಟೈಮ್ ವೇಸ್ಟ್ ಮಾಡಲ್ಲ ಇತ್ತು. ಹೌದು ಮಚ್ಚ, ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು, ನಾನೇ ಕಾಸು ಕೇಳಕ್ ಹೋಗಿಲ್ಲ. ಪರವಾಗಿಲ್ಲ, ನೀವೆಲ್ಲ ಹೋಗ್ಬಿಟ್ಟು ಬಿಡಿ. ಎಲ್ಲಾರ ಜೀವನದಲ್ಲೂ ದುಡ್ಡಿಲ್ಲ ಅಂತಂದ್ರೆ ಇದೇ ಹಣ ಬರಲ್ವಾ? ಇವ್ನ್ ಯಾವಾಗ್ಲೂ ಇದೇ ಆಯ್ತಪ್ಪ, ಬರಲ್ಲಿ ಹೋಗೋಣ. ನೀನ್ ಎಷ್ಟೇ ಕಾದು ಅವಳು ಮತ್ತೆ ನಿನ್ ಲೈಫ್ ಬರಲ್ಲ ಕಣ. ಅವ್ಳು ಮತ್ತೆ ನನ್ನ ಲೈಫಿಗೆ ಬರ್ತಾಳೆ ಅಂತ ಯಾವ ಬೋಳಿ ಮಗ ಹೇಳ್ತಾವ ನಿಂಗೆ? ಮತ್ತೆ ಯಾಕೋ ಅವಳು ನೆನ್ಸ್ಕೊಂಡ್ ಸಾಯ್ತಾ ಇದ್ಯಾ? ಅವ್ಳು ಮಾಡಿರುವಂತ ಅವಮಾನ, ಮೋಸ ಆಗಿರುವಂತ ನಷ್ಟ, ಇವೆಲ್ಲ ನೆನ್ಸ್ಕೊಂಡ್ರೆ ರಕ್ತ ಕುದೀತೈತೆ. ಏನೋ ತಪ್ಪ ಮಾಡಿದ್ದೆ ನಾನು? ನಿಯತ ಪ್ರೀತಿದೆ ತಪ್ಪ, ನಿಯತಾಗಿ ನಂಬಿದ್ದೆ ತಪ್ಪ ಅವಳನ್ನ. ನಮ್ ಸಮಾಜ ದುಡ್ಗೋಸ್ಕರ ಸೆರಗ್ ಬಿಚ್ಚಾರಲ್ಲ, ಅವ್ರನ್ನ ಸೂಳೆ ಅನ್ಕೊಂಡ್ಬಿಟ್ಟವ್ರೆ. ಅವರೆಲ್ಲ ಕಣ ಸೂಳೆದಿರೋ, ವರ್ಷಾನ್ಗಟ್ಲೆ ಪ್ರೀತಿ ಅವನಿಗೆ ಮೋಸ ಮಾಡಿ ಇನ್ನೊಬ್ಬನ ಜೊತೆ ಹೋಗ್ತಾಳಲ್ಲ, ಅವಳು ನಿಜವಾದ ಸೂಳೆ. ಇವ್ರ ಪ್ರೀತಿ ಅನ್ನೋ ಹೆಸರಲ್ಲಿ ಮಾಡ್ತಾ ಇರೋದ್ ಮೋಸ ಅಲ್ಲ ಕಣೋ, ಅವ್ನ ನಮ್ಮನ್ ತಂದೆ. ಪ್ರೀತಿಸೋದಂದ್ರೆ ಏನು, ಮಕ್ಕಳ ಆಟ ಏನು, ಪ್ರೀತಿ ಎದಕ್ ಹಾಕೊಡಿ ಮಾರಿ ಹಾಕೊಂಡ್ ಒಬ್ಬನ್ ಹೆಂಗ್ ಕುಂತಲ್ಲ? ಏನ್ ಮಾಡ್ತಪ್ಪ ಅಣ್ಣ, ಮನೆ ಕಷ್ಟ ಅದ, ಕೆಲ್ಸ ಬಿಟ್ಟು ಕುಂತ್ನಿ, ಜೀವನನೇ ಬೇಸರ ಆಗ್ಬಿಟ್ಟದ. ಇರ್ಲ್ಪ ತಮ್ಮ, ಎಲ್ಲ ನನಗ್ ಅರ್ಥ ಆತ. ಮನಿ ಕಷ್ಟ ಅಂತ ಬಂದಾಗಲೇ ಎಲ್ಲಾರು ಸೋತ ಬಿಡ್ತಾರ. ನೆನ್ ಕೊಡಿ ಹೋಗ ಕಡಿ. ಮಾಮ್, ಇವೆಲ್ಲ ನಿನ್ಗೆ ಸೆಟ್ ಆಗಲ್ಲ. ನಿನ್ ಸೆಲ್ಲ ಒಂದ್ ಡೈಲಾಗ್ ಬಿಡು ಹೇಳ್ತೀನಿ. ನೋಡ್ಪ ತಮ್ಮ, ಮನಿಗೊಬ್ಬ ಮಗ ಆಗಿ ಕಷ್ಟ ಬಂದಂತ ಅಂಜಿ ಕುಂತ ಅಂದ್ರ ನಡೆಯಲ್ಲಿ. ಆ ಕಷ್ಟನ ಅಂಜಿಸಿ ಮೆರಿಲ್ಲ ಮೋನ್ ಚೀಲೆ. ಕೆಲಸ ಮುಗಿಸ್ಕೊಂಡು ಹೋಗ್ತು. ಇವನೇನ್ರು ಇವನೇ ಕಿಲಾಡಿ ಅಂತ ಬೇಜಾನ್ ಮೆರಿತಾ ಇದ್ದ, ಇವಾಗ ಮೀಟರ್ ಹೋಗ್ಬಿಟ್ಟು ಒಬ್ಬನೇ ಓಡಾಡ್ತಾನ ಬ್ರೋ. ನೋಡ್ಗುರು, ಆ ಶೋಕಿ ಎಲ್ಲ ಬಿಟ್ಟು ಸುಮ್ನೆ ಇದೀನಿ ಅಂತಂದ್ರೆ ಮನೆ ಜವಾಬ್ದಾರಿ ನೋಡ್ಕೊಂಡು ಮನೆಯವ್ರನ್ನೆಲ್ಲ ಸಾಕೊಂಡು ಸುಮ್ನೆ ಇದೀನಿ, ಆದ್ರೆ ಮರ್ತಿಲ್ಲ. ಲೇ ಮಗ, ಆ ಊರ್ ಬಿಟ್ಟು ಊರ್ಗ್ ಬಂದಿರೋದು ದುಡ್ಕೊಂಡ್ ತಿನ್ನಕ್ಕೆ, ನಿಮ್ಮಂಗ್ ಬೇಡ್ಕೊಂಡ್ ತಿನ್ನಕಲ್ಲ. ಸುಮ್ನೆ ಇದೀನಿ ಅಂತ ಕೆಣಕ್ ಬಿಡ ಮಗ. ಕೋಪ ನನ್ನ ಹುಟ್ಟು ಗುಣ, ಆದಷ್ಟು ತಾಳ್ಮೆಯಿಂದ ಇರ್ತೀನಿ. ಆ ತಾಳ್ಮೆಯನ್ನು ಕಳ್ಕೊಂಡ್ರೆ ಅವಳಿಗಿಂತ ಒಳ್ಳೆ ಹುಡುಗಿ ಸಿಗ್ತಾಳೆ, ಬರಲ್ಲ. ಒಳ್ಳೆ ಹುಡುಗಿ ಅಂತಾನೆ ತಾರೆ ಗುರು ಲವ್ ಮಾಡಿದ್ದು. ಅಲ್ಲ, ಲವ್ ಮಾಡುವಾಗ ನೀನೇ ಅಲ್ಲ, ನಿನ್ ಬಿಟ್ರೆ ಯಾರು ಇಲ್ಲ ಅನ್ನೋಳು. ಇವಾಗ ನನ್ ಕಣ್ ಮುಂದೆ ಇನ್ನೊಬ್ಬನ ಜೊತೆ ಓಡಾಡ್ತಾವಳೆ. ಲವ್ ಮಾಡುವಾಗ ಇದೆಲ್ಲ ಗೊತ್ತಾಗಿಲ್ವನ? ಎಂತವಳ ಲವ್ ಮಾಡ್ಬೇಕಂತ? ನನ್ಗೆ ಗುರು ಗೊತ್ತಿತ್ತು. ಪ್ರಪೋಸ್ ಮಾಡಿ ಫಸ್ಟ್ ಜನ ನೀನ್ ಇಷ್ಟ ಅಲ್ಲ ಅಂತ ಹೇಳಿದ್ರೆ ಎಷ್ಟೋ ನೆಮ್ಮದಿಯಾಗಿರ್ತಿದ್ದೆ. ಮದ್ವೆ ಮಕ್ಳು ಅಂತ ಬೆಟ್ಟದಷ್ಟು ಕನ್ಸುಗಳು ಇಟ್ಕೊಂಡಿದ್ದೆ ಗುರು. ಅವನಮ್ಮನ್ ಮಧ್ಯದಲ್ಲೇ ಬಿಟ್ಟೋಗಿ ಕೊರ್ಗೋ ತರ ಮಾಡ್ಬಿಟ್ಟಲ್ಲ ಗುರು. ಯಾವ್ದೋ ಕೀ ಇರಲಿ ಬರ್ತಾನೆ ಇಲ್ಲಲೇ. ಏನಾಯ್ತು ಗುರು? ಕೀನೇ ಬರ್ತಾ ಇಲ್ಲ ಕಣಲೆ. ಹುಡುಗ ಹಿಂಗ್ ಬಾಸ್ ಎಲೆಕ್ಷನ್ ಹೊಡೆದಿಲ್ಲ ನಾನು ಏನಣ್ಣ ನಿಮ್ ಊರಲ್ಲಿ ಎಲೆಕ್ಷನ್ ಜೋರ? ನಮ್ ಬಾಸ್ ವಿಜಯ್ ತಲಪತಿ ನಿಂತಿರೋದು ಎಲೆಕ್ಷನ್ಗೆ. ನಾನೇನೋ ಬೆಂಗಳೂರಿಂದ ಹೋಗ್ತಾ ಇದೀನಿ ಓಟ್ ಹಾಕಕ್ಕೆ. ಇನ್ನು ಎಷ್ಟೋ ಜನ ಎಲ್ಲೆಲ್ಲಿಂದನೋ ಬರ್ತಾರೆ. ಒಬ್ಬ ಪಕ್ಕದ ಸ್ಟೇಟ್ ಅವನೇ ಆಗಿರ್ಬೋದಣ್ಣ, ಆದ್ರೆ ನಿಮ್ ಬಾಸಿಗೆ ನಾನು ಒಬ್ಬ ದೊಡ್ಡ ಫ್ಯಾನ್ ಅಣ್ಣ. ತಾನಿದ್ದಿದ್ 35 ವರ್ಷ ಫಿಲಂ ಇಂಡಸ್ಟ್ರಿಲಿ ಎಷ್ಟೇ ಅವಮಾನಗಳಾದ್ರು ಒಳ್ಳೊಳ್ಳೆ ಫಿಲಂ ಕೊಟ್ಟು ಒಳ್ಳೊಳ್ಳೆ ಮೆಸೇಜ್ ಕೊಡ್ತಾ ಇದ್ರು. ತಾನ್ ನಂಬಿದಂತ ಜನ ಅವ್ರನ್ನ ಕೈ ಬಿಡ್ಲಿಲ್ಲ. ಇವತ್ತು ಆ ಜನಕ್ಕೋಸ್ಕರ ಇವ್ರೇನಾದ್ರೂ ಮಾಡ್ಬೇಕು ಅಂತ ಎಲೆಕ್ಷನ್ ನಿಂತವ್ರಲ್ಲ, ಇವ್ರದ್ದು ದೊಡ್ಡ ಗುಣ ಅಣ್ಣ. ಆದ್ರೂ ಒಂಥರ ಏನೋ ಬೇಜಾರಾಗುತ್ತೆ, ನಮ್ ಬಾಸು ಫಿಲಂ ಇಂಡಸ್ಟ್ರಿ ಬಿಟ್ಟು ಹೋಗ್ತಾರಲ್ಲ ಅಂತ. ಇನ್ ಮುಂದೆ ಯಾವತ್ತೂ ದೊಡ್ಡ ಸ್ಕ್ರೀನ್ ಅಲ್ಲಿ ನೋಡಕ್ಕಾಗಲ್ಲ. ಎಲೆಕ್ಷನ್ಗೆ ಹೋಗ್ತಿರೋದೇನ್ ಬೇಜಾರೇನಿಲ್ಲ, ನಮ್ ಒಳ್ಳೇದಕ್ಕೋಸ್ಕರನೇ ಅಲ್ವಾ. ಆದ್ರೂ ಇನ್ ಮುಂದೆ ಯಾವತ್ತೇ ಇದ್ರು ಅವ್ರಿಗೆ ಸಪೋರ್ಟ್ ಮಾಡಿ. ಏನಣ್ಣ ಅವ್ರ ಫ್ಯಾನ್ ಬೇಸ್, ಅವ್ರ ಕ್ರೇಜ್ ಮಲೇಷ್ಯಾದಲ್ಲಿ ಸೇರಿ ಜನ, ತಮಿಳ್ನಾಡಲ್ಲಿ ಸೇರ್ತಿರೋ ಜನ. ಒಬ್ಬ ಆಕ್ಟ್ರು ತಾನು ನಂಬಿರೋ ಜನಕ್ಕೋಸ್ಕರ ತನ್ನ ಫಿಲಂ ಇಂಡಸ್ಟ್ರಿನೇ ಬಿಟ್ಬಿಟ್ಟು ಪೊಲಿಟಿಷಿಯನ್ ಬರ್ತಾರಲ್ಲ, ಆಕ್ಟ್ಸ್ ಆಫ್. ಇದೆ ಮನೆ ಈ CSK ಕೊಡ್ತಾವ ಇಲ್ಲೇ ಅಲ್ವ ಇರೋದಯ್ಯ. ಬ್ರೋ ನಕ್ಕನ್ ಬೇಜಾನ್ ಮಾತಾಡ್ತಿದ್ದಂತೆ ಲಾಸ್ಟ್ ಬಲ್ಲಲ್ಲಿ. ನಾನ್ ಲಾಸ್ಟ್ ಟೈಮ್ ಹೇಳಿದೆ ಮೇ 3ನೇ ತಾರೀಕು ಮತ್ತೆ ಬರ್ತೀವಿ ಅಂತ. ಬೇಕಿತ್ತ ಇದೆಲ್ಲ ಅವನ್ಗೆ? ಅಲ್ಲಿ ನೋಡಂಟಮ್ಮ ಹೆಂಗ್ ಬರ್ತವನೆ. ಏನ್ ವಿಜಯ ಏನ್ ಅಣ್ಣವ್ರ ನೈಟ್ ಇಂದ ಕಾಣಿಸ್ತಾನೆ ಇರ್ಲಿಲ್ಲ. ಮುಗಿತೀನಿ ಬಿಟ್ಬಿಡ್ರ, CSK ಸವಾಸಕ್ಕೆ ಹೋಗಿಲ್ಲ.
ಹೋದ್ ತಿಂಗಳು ನಿಮ್ಮ ಅಣ್ಣಂಗ್ ಉರ್ಸಿದ್ವಿ, ಈ ತಿಂಗಳು ನೀನು. ಅದು ಸರಿ, ಓದ್ ನಿಮ್ಮ ಅಣ್ಣ ಚೆನ್ನಾಗಿ 2 GB ನೆಟ್ ಕೊಟ್ಟವರಿಂದ ಬೇಜಾನ್ ಸ್ಟೇಟಸ್ ಆಗ್ತಿದೆ, ಇವಾಗ ಹಾಕಲೆ. ಹೋದ್ ತಿಂಗಳು ಕೊಟ್ಟಿರೋ ಬರೋ ಖಾಲಿ ಆಗಿರ್ಬೇಕು ಗುರು, ಈಚೆ ಇಟ್ಟವನೆ. ಏ ಅಣ್ಣ ಬರ್ರಲ್ತಾ ಬರ್ರ. ಅಡಪ್ಪ ನಿನಗೆ ಬರ್ನಲ್ ಬಾಕ್ಸ್ ಹೋದ್ ತಿಂಗಳು ಒಂದ್ ಕೊಟ್ಟಿದ್ವಿ, ಈ ತಿಂಗಳು ಒಂದ್ ಕೊಟ್ಟಿದೀವಿ. ಇನ್ನ ಬೇಕಾದಷ್ಟು ಬಾಕ್ಸ್ ಐತೆ, ನಮ್ ಕೈಲಿ ಎಲ್ಲಾರ್ಗು ಡೆಲಿವರಿ ಮಾಡಕ್ಕಾಗಲ್ಲ. ನಿಮ್ ಟೀಮ್ ಇಟ್ಕೊಂಡು ನೀನೇ ಹೋಗಿ ಡೆಲಿವರಿ ಮಾಡ್ಬಿಡು. ಓಕೆ ಬರಪ್ಪ, ಒಂದ್ ಫೋಟೋ ತಗೊಬಿಡೋಣ. ಟಾರ್ಗೆಟ್ ಮಾಡಿದ್ದು ಆ ದೊಡ್ಡ ಮನ್ಸ ಹುಡುಕಿ ಅವನ್ನ. ಬ್ರೋ ಇದಕ್ ಜಾರ ಅಂತ ಹೆಸರೇನು ಕಿಟ್ಟೆ? ಅಯ್ಯೋ ನಮ್ಮನ್ನ ನಾನು ಎಕ್ಸೈಸ್ ಇಡಕ್ ಹೋಗಿದ್ದೆ, ಅವಳಿಗೂ ನಿಯತಿಲ್ಲ, ಅವ್ನು ನಮ್ಮನ್ನ ಓಡಾಗ್ಬಿಟ್ಲು. ಯಾಕ್ ಬೇಕು ಅವಳ ಹೆಸರು ಇದಕ್ಕೆ ಇಟ್ಬಿಟ್ಟು ಇದು ಓಡಾಗ್ಬಿಟ್ರೆ, ಅದಕ್ಕೆ ಜಾರ ಅಂತ ಇಟ್ಬಿಟ್ಟೆ. ಅಯ್ಯೋ ನೀನ್ ಹೇಳೋದು ಕರೆಕ್ಟ್ ಬಿಡುಗರು. ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ತಂದಿಕ್ ತಮಾಷೆ ನೋಡು. ಈ ಜಗತ್ತಲ್ಲಿ ನಿಯತಿಗೆ ಹೆಸರುವಾಸ ಆಗಿರೋ ಶ್ವಾನ ಇದು. ಇದು ನಮ್ ಜೊತೆ ನಿಯತ್ತಾಗಿರುತ್ತೆ ಅನ್ಕೊಂಡಿದೀವಿ. ಏನಂತೀರಾ ಮಾಮ್? ನಮ್ ಜೊತೆಲಿರೋರೆ ಒಂದೇ ತಟ್ಟಲ್ಲಿ ಊಟ ಮಾಡಿ ಅದೇ ತಟ್ಟೆ ಉಚ್ಚ ಈ ಕಾಲದಲ್ಲಿ 100 ಊಟ ಹಾಕಿದ್ರೆ ಸಾಕು, ತಾನ್ ಸಾಯೋವರೆಗೂ ನಮ್ ಜೊತೆನೆ ನಿಯತ್ತಾಗಿರುತ್ತೆ. ಇದನ್ ಸಾಕೋದ್ರಿಂದ ನಮ್ಗೇನ್ ಕಷ್ಟ ಆಗಲ್ಲಪ್ಪ. ಏ ಸಂತು ಬೈಲಿ ಮಚ್ಚಾ, ನನ್ ಡೌ ಬಂದೋಡ 2 ನಿಮಿಷ ಮಾತಾಡ್ಸ್ಕೊಂಬತ್ತೀನಿ, ಫೀಲ್ಡಿಂಗ್ ನೋಡ್. ನಮ್ ಹುಡ್ಗನ ನೋಡಿದ್ರೆ ಎಷ್ಟು ಖುಷಿ ಪಡ್ತಾನೆ ಗೊತ್ತಾ? ಓ ಮೇಡಮ್ ಅವರು ನಮಸ್ಕಾರ. ನನ್ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ತಿದ್ನಲ್ಲ, ಇವನೇ ಅದು. ಓ ಸರ್ ನಮಸ್ತೆ, ನೀವೇನಾ ದೊಡ್ಡ ವ್ಯಕ್ತಿ? ನಿಮ್ ಬಗ್ಗೆ ತುಂಬಾ ಹೇಳ್ತಾ ಇದ್ರು, ನಾನೇ ಅಪಾರ್ಥ ಮಾಡ್ಕೊಂಡ್ಬಿಟ್ಟಿದ್ದೆ, ನೀವು ದೊಡ್ಡ ತಲೆ ಇಡ್ತಾ ಅಂತ. ಸರ್ ಅದ್ ಹೆಂಗ್ ಸರ್ ನಿಮ್ ಜೀವನದಲ್ಲಿ ಅಷ್ಟೊಂದು ಫ್ರೀ ಇರ್ತೀರಾ? ಕಂಡೋರ್ ಗರ್ಲ್ ಫ್ರೆಂಡ್ ಹತ್ರ ಮಾತಾಡೋವಷ್ಟು ನಿಮ್ಗೆ ಮಾನ ಮರ್ಯಾದೆ ಇಲ್ವಾ? ಸರ್ ನಿಮಗೆ ಗರ್ಲ್ ಫ್ರೆಂಡ್ ಇಲ್ವಾ? ಸರ್ ಗರ್ಲ್ ಫ್ರೆಂಡ್ ಇದಾರೆ, 5 ವರ್ಷದಿಂದ ಜೊತೆಗಿದ್ದೀವಿ. ನಿಂಗೆ ಯಾಕೆ ಅವ್ರ ಪರ್ಸನಲ್ ವಿಷಯ ಎಲ್ಲ? ನಿನ್ನ ಅಕ್ಕನಿರು ಅಲ್ಲ ಸರ್, ನೀವು ಕಂಡೋರ್ ಗರ್ಲ್ ಫ್ರೆಂಡ್ ನ ಮಾತಾಡ್ಸ್ರೆ ನಿಮ್ ಹುಡುಗಿ ಚಪ್ ನೀನ್ ಹೊಡೆಯಲ್ಲ ಸರ್. ಸರ್ ನೀವೇನ್ ಸರ್, ಗೊತ್ತಾದ್ರೆ ಹೊಡಿತಾರೆ, ಗೊತ್ತಾಗದಂಗ್ ಮೇಂಟೈನ್ ಮಾಡ್ತೀವಿ. ನಿಮ್ಮಂತ ಮೆಂಟ್ರು ಗೊತ್ತವ್ರಿರೋವರೆಗೂ ಎಲ್ ಗೊತ್ತಾಗುತ್ತೆ ಸರ್. ಸರ್ ಸ್ವಲ್ಪ ಗಾಡಿ ಕೀ ಕೊಡ್ತೀರಾ ಸರ್? ಯಾಕೆ ಸರ್? ಅವ್ನ ಅಕ್ಕನ್ 2 ನಿಮಿಷ ನೀನ್ ಇಲ್ಲೇ ಇದ್ರೆ ನಾನೇ ಚಪ್ಲಿ ತಗೊಂಡು ಹೊಡಿತೀನಿ. ಓಡ್ ನಿನ್ನ ಅಕ್ಕನ್ ಓಡು. ಯಾಕೋ ನೀನ್ ಹಿಂಗೆಲ್ಲ ಮಾತಾಡ್ತೀಯಾ? ಪಾಪ ಅವ್ರ ಮನ್ಸಿಗೆ ಬೇಜಾರಾಗಲ್ವಾ? ಅವ್ನ ಅಕ್ಕನ್ ಅವ್ನ ಯಾವನ 2 ದಿನ ಊಟ ಆಯ್ತಾ ತಿಂಡಿ ಆಯ್ತಾ ಅಂತ ಕೇಳಿದಕ್ಕೆ ಬೆಸ್ಟ್ ಫ್ರೆಂಡ್ ಅನ್ಕೊಂಡು ಓಡಾಡ್ತಿಯಲ್ಲ, ನಿನ್ಗೇನು ಅನ್ಸಲ್ವಾ? ಆಗಲ್ಲ ಕಣ, ಅವ್ನ್ ಬಿಟ್ಟಷ್ಟು ಜಾಸ್ತಿನೇ ಆಡ್ತಾವನೆ. ಇವತ್ತ ನಾಳೆ ಅವ್ನ್ ಹೊಡಿಲೇಬೇಕು. ಹ್ಞೂ ಮಚ್ಚ, ಹಂಗೆ ಬಿಟ್ರೆ ನಮ್ಗೆ ಗುಂಡ ಇಕ್ಕಂಗ ಅವನೇ. ಇವತ್ತಲ್ಲ ನಾಳೆ ನಾವೇ ಹೊಡ್ದ್ಬಿಡೋಣ. ಏನ್ರಾ ಜೊತೆಲಿ ಎದ್ಕೊಂಡೆ ದೋಸ್ತಿಲ್ ದೋಖ ಮಾಡಕ್ ನೋಡ್ತಾ ಇದೀರಾ? ಮಾಡ್ರಿ, ನನ್ಗ ಅವ್ನ್ ಬೇರೆ ಅಲ್ಲ, ನೀನ್ ಬೇರೆ ಅಲ್ಲ. ಏನ್ರಾ ಕೇಸ್ ಮಾಡ್ತೀರಾ? ಕೇಸ್ ಮಾಡೋಕು ಮುಂಚೆ ಒಂದೇ ಒಂದ್ಸಲಿ ನಿಮ್ ಮನೆಯವ್ರ ಬಗ್ಗೆ ಯೋಚನೆ ಮಾಡ್ರಿ. ಬಾಯಲ್ಲಿ ಹೇಳಿದಷ್ಟು ಸುಲಭ ಅಲ್ಲ ಕಣಲಿ ಫೇಸ್ ಮಾಡೋದು. ಏನ್ರ ಜೊತೆಲಿ ಇದ್ದವನಿಗೆ ಹೊಡಿತೀರಾ? ಅವತ್ತು ನಿಮ್ಮನ್ನೇ ನಂಬವನೆ, ಇವತ್ತು ನಂಬವನೆ. ಮೋಸ ಮಾಡ್ಬೇಡ್ರಿ. ನೋಡ್ರ, ಇವತ್ ನಮ್ಮೇಲೆ ಇರೋ ಕೋಪಕ್ಕೆ ನಾವನ್ನ ಹೊಡೆದಾಡ್ಕೊಂಡು ಬೀದಿ ಹಣ ಹಾಕಕ್ಕೂ ಮುಂಚೆ ಒಂದೇ ಒಂದ್ಸಲಿ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡ್ರಿ. ಸಂಡೆ ನೀನ್ ಎಣ್ಣೆ ಕೊಡ್ಬೇಕು, ನಕ್ಕನ್ ಕೊಡ್ದು ಪೊಂಗಲ್ ಹಾಕ್ಬಿಡ್ತೀನಿ ಅನ್ಕೋ. ನನ್ನ ಹತ್ರ 1 ರೂಪಾಯಿ ದುಡ್ಡಿಲ್ಲ ಅಂತ ಚಪ್ಪರ್ ಎಳಿತಾ ಇದೀನಿ. ನಕ್ಕ ನೀವ್ ನೋಡಿದ್ರೆ ನನಗೆ ರೋಲ್ ಮಾಡ್ತಾ ಇದೀರಾ ಅನ್ಕೊಳ್ರಿ. ಯಾಕ್ರ ತಿಂಗಳೇನಾ? ಏನಿಲ್ಲ ಗುರು, ಮಿಸ್ ಆಗಿತ್ತು. ಸಾರಿ ಗುರು, ಸಾರಿ. ಆಯ್ತು, ಹೋಗ್ತಾರ. ಏ ಮಾಮ್ ನೋಡು ಮಾಮ್, ನಮ್ಮ ಹುಡುಗ್ರಿ ಅವನ ಸೈಕ್ ಮಾಡ್ತಾವಣೆ. ಹೌದಾ? ಓ ಏನೋ ದೊಡ್ಡ ಪುಡುಂಗ ನೀನು. ನಕ್ಕನ್ ಒಂದೇ ಒಂದ್ ಸ್ಲ್ಯಾಪ್ ಮೂಗಲ್ ಸೇರೋನ ಕಿತ್ತದ್ ನೋಡ್ತೀಯಾ? ಏ ಮಾಮ್, ಬೆಳಿಗ್ಗೆ ಹೊತ್ತು ಬೇರೆಯವ್ರದು, ಸಂಜೆ ಆದ್ರೆ ನಮ್ದೇ ಏರಿಯಾ ಇದು. ಕೊಟ್ರೆ ಶಾಟು, ತಿಕಾಡ್ದ ಮಕ 3 ಭಾಗ ಹೊಡ್ತೇವೆ. ಏನ್ ನಮ್ಮ ಕಿರಿಕ ಕೊಡ್ಲ ಪಲಾವು. ಏಯ್ ಯಾರ ತಮ್ಮ ನೀನು? ಏನಿಲ್ಲ ಮಾಮ್, ಸಣ್ಣದಾಗ ಒಂದ್ ಮ್ಯಾಟ್ರ್ ಆಗಿತ್ತು ಅಂತ ಸುಮ್ನೆ ಬಂದೆ ನೋಡ್ಕೊಂಡು ಹೋಗೋಣ ಅಂತ. ಇವ್ರನ್ನೆಲ್ಲರೂ ಹೇಳ್ಬಿಟ್ಟ. ಏ ಬಾ ಮಾಮ್, ಇನ್ನೊತ್ರ ಏನ್ ಮಾತು, ಇನ್ನೊಂದ್ಸಲ ಏರಿಯಾದಲ್ಲಿ ಕಾಣಿಸ್ಕೊಂಡ್ರೆ ಪಾಯ್ಸಾಗ ಹೇಳ್ತೀನಿ. ಆಂಟಿ ರಾಲೆನ್ಸ್ ಇದೆ, ಕರೀರಿ ಆಂಟಿ. ಏ ಶಶಿ ಕರೀತಾವನೆ ನೋಡು. ಏನೋ ಹಿಂಗಿದ್ಯಾ ಚಪ್ರಿ ತರ? ಹೋಗೋ ರೆಡಿ ಆಗ್ಬಿಟ್ಟು ಬರ, ಹೋಗೋಣ ಈಚೆ. ಚಪ್ರಣ 2 ನಿಮಿಷ ರೆಡಿ ಆಗ್ಬಿಡ್ತೀನಿ ನೋಡಿ. ನೀನ್ ರೆಡಿ ಆಗಿ ಬರೋದ್ ನಾನು ನೋಡಿದೀನಿ. ತಿಕಾ ಮುಚ್ಕೊಂಡ್ ಬೇಗ ರೆಡಿ ಆಗಿ ಬರಪ್ಪ. ಅಲ್ಲೇ ಕಬೋರ್ಡ್ ಅಲ್ಲಿ ಐತೆ ನೋಡು. ಎಷ್ಟೊತ್ ಮಾಡ್ತಾನೆ ನಮ್ಮನ್ ಯಾಕೋ ಕರಿತಾವ್ ನೋಡೆ, ಸಮ್ಮನ್ ಮುಂದಾಗ ಬರ್ತಾನೆ. ಏನ್ ಬಿಟ್ಟೋಗ್ಬಿಡಣ ಈಗ? ಲೇ ಬೇಕಾದ್ರೆ ಬರ್ತಾನೆ, ಇಲ್ಲ ನಡೀತಾ ನಡೆಯಲೇ. ಅಮ್ಮ ಬರ್ತೀನಿ, ಟೈಮ್ ಆಯ್ತು. ಏ ಊಟ ಮಾಡ್ಕೊಂಡು ಎಲ್ಲ ಟೈಮ್ ಆಯ್ತು, ಕಾಯ್ತಾವೆ, ಬರ್ತೀನಿ. ಹೋಗ್ಬಿಡಪ್ಪ. ಸುಮ್ನೆ ಅವ ಅನ್ಬಿಟ್ಟು ಎಲ್ಲೋಗ್ತಾರೆ.
ಗುರು ನಾವ್ ತಪ್ಪು ಮಾಡ್ತಾ ಇದೀವಿ ಗುರು. ಬಿಟ್ಟೋದ್ ಹುಡುಗಿ ಬಗ್ಗೆ ಆತರ ಕೇವಲವಾಗಿ ಕೆಟ್ಟದಾಗಿ ಮಾತಾಡ್ಬಾರ್ದು ತಾನೆ. ಹೌದು ಹೌದು ಗುರು. ಹಾ ಹೌದು ಇವತ್ತಿಗೆ ಸಾಕಲ್ಲ. ಬಿಟ್ಟೋದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದ್ ಬಿಟ್ಟು ಆಚೆ ಬಂದು ಜಗತ್ನ ನೋಡು ಹೆಂಗೈತೆ ಅಂತ. ಆಮೇಲೆ ಜಗತ್ಗೆ ತೋರ್ಸು ನೀನೇನು ಅಂತ. ನೀನೇನ್ ಗುರು ಕುಡಿದಿದ್ ಒಂದ್ ಬಿಯರ್ಗೆ ಎಲ್ಲ ಹುಡುಗರ್ಗೂ ಸೈಕ್ ಮಾಡ್ತಿದ್ದೇನೆ. ಯಾರ್ ನಾನಾ? ಅದು ನೆನ್ಪಿಲ್ಲ. 5 ನಿಮಿಷ ಬಂದೆ ತಡ್ರಿ. ಏಯ್ ಯಾಕೋ ಎಲ್ಲಾರಲ್ಲಿ ಮಾತಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ನಿಂತಿದ್ವಿ, ನೀನ್ ಯಾಕೆ ಒಬ್ನೇ ಸೈಡಲ್ಲಿ ನಿಂತಿದ್ಯಾ? ಏನಿಲ್ಲ ಬಿಡು ಮಚ್ಚ. ಏಯ್ ಅಳ್ತಾ ಇದೆಯಲ್ಲೋ, ಯಾಕೆ ಏನಾಯ್ತು? ಮಗ ತಲೆಯಲ್ಲಿ 100 ಯೋಚನೆಗಳು ಇಟ್ಕೊಂಡು ತಿಂಗಳ ಪೂರ್ತಿ ದುಡಿದ್ರು ಅನ್ನೋ ತೀರ್ಸಕ್ ಆಗ್ದಾರ ಸಾಲಗಳು ಇಟ್ಕೊಂಡು ಇನ್ ಬದುಕ್ಬೇಕಾ ಸಾಯ್ಬೇಕು ಅನ್ನೋ ಗೊತ್ತಾಗ್ದಾರ ನನ್ಗೆ. ಅಂದ್ರೆ ಹೆಂಗೋನಗ್ಲಿ ಮನೆಗೊಬ್ಬ ದುಡಿಯೋನಾಗಿ ಮನೆಯವರ ನೋಡ್ಕೊಂಡ್ರೆ ಸಾಕು ಅಂತ ಐತಿ. ಅಂತಂದ್ರೆ ಸಾಲನ ಹೆಂಗೋ ತೀರ್ಸಿಲ್ಲೋ. ಇದನ್ನೆಲ್ಲ ನೆನ್ಸ್ಕೊಂಡ್ರೆ ನನ್ ಜೀವನ ಬದುಕಿದ್ರೆ ಸತ್ತಂಗಾಗ್ಬಿಡೈತೆ. ಲೇ ಮಗ ಮನೇಲಿ ಊಟ ಮಾಡ್ಬೇಕಾದ್ರೆ ಹೇಳ್ತಾರ ಕಣೋ ಸಾಲ ಇದೆ ಅಂತ. ಅದನ್ನೆಲ್ಲ ಕೇಳಿಸ್ಕೊಂಡ್ರೆ ಚುಸ್ದಂಗ ಆಗುತ್ತೆ. ಆದ್ರೆ ಏನ್ ಮಾಡಕ್ ಆಗುತ್ತೆ, ಅಪ್ಪಂಗೂ ವಯಸ್ಸಾಗೋಯ್ತು. ಇನ್ ದುಡಿಯೋ ನಾನೊಬ್ನೇ ಎಷ್ಟು ಅಂತ ದುಡಿಲಲ್ಲೋ. ಆದ್ರೂ ಜೀವನ ಎಷ್ಟೇ ಕಷ್ಟ ಆದ್ರೂ ಅದನ್ನ ನಗ್ನಗ್ತಾ ಮುಂದೆ ಸಾಗಿಸ್ತೀನಿ. ಮುಂದೆ ಒಂದಿನ ಕಷ್ಟನೇ ನನ್ನಿಂದ ಸೋತು ದೂರ ಆಗ್ಬಿಡ್ಬೇಕು. ಲೋ ಬಾಮೈದ, ಇಲ್ಲೇ ಗದ್ದೆಲ್ ಕೆಲಸ ಮಾಡೋದ್ ಬಿಟ್ಬಿಟ್ಟು ಬೆಂಗಳೂರಿಗೆ ಚಾಟಾರ್ ಯಾಕೆ ಹೋಯ್ತಿಲ್ಲ? ಒಂದೇ ವರ್ಷ ಕಣ ಇರ ಬರೋ ಸಾಲ ಎಲ್ಲ ತೀರ್ಸ್ಬಿಟ್ಟು ಜುಮ್ಮನಂಗ್ ಬರ್ತೀನಿ ನಂಗೆ. ಬಾಮೈದ ಬೆಂಗಳೂರು ಕಲ ತುಂಬಾ ದೊಡ್ಡವರು, ಜಗಳ ಗಿಗ್ಲ ಮಾಡ್ಕೊಂಡ್ ಯಾಕೆ ಕುಡಿದ್ರೆ ತಲೆನಿಲ್ಲ ನಿನ್ಗೆ? ಕುಡಿಯಕ್ಕಣ ಹೋಗ್ತಿರೋದು, ಕುಡಿಯಕ್ಕಲ್ಲ. ಕುಡಿಯಂಗಿದ್ದೀರಿ ನಿಮ್ ಜೊತೆಗೆ ಕುಡ್ದು ಇಲ್ಲೇ ಹಾಳಾಗ್ತಿರ್ಲಿಲ್ಲ. ಕಣ ಬಾಮೈದ, ನನ್ ಜೊತೆ ಸೇರೆ ಕಣ ನೀನ್ ಹಾಳಾಗಿದ್ದು. ಇಲ್ಲ ಅಂದ್ರೆ DC ಆಗ್ಬಿಡ್ತಿದ್ದೆ. ನೀನ್ DC ಆಗಿದ್ದೆ ಅನ್ಬಿಟ್ಟು ನಿಮ್ಮ ಅವಂಗ ಒಂದ್ ಸ್ಟ್ಯಾಚು ಕಟ್ಟರು. ಹಂಗಲ್ಲ ಕಣ ಬಾಮೈದ, ಮನೆ ಮ್ಯಾಲೂ ಹೊಲದ ಮ್ಯಾಲೂ ಸಾಲ ಐತೆ. ನಮ್ಮ ಅಪ್ಪನ ಬಗ್ಗೆ ನಿನ್ಗೆ ಗೊತ್ತಲ್ಲಪ್ಪ. ರಾಜ ಕೊಡ್ಸ್ರೆ ಅವತ್ ನೀನೇ ರಾಜ. ಅದಕ್ಕೆ ಬೆಂಗಳೂರಿಗೆ ಹೋಗಿ ಒಂದ್ 4 ಕಾಸು ಮಾಡ್ಕೊಂಡು ಸಾಲ ಎಲ್ಲ ತೀರ್ಸಿದ್ರೆ ಮತ್ ಬಂದ್ ನಿಮ್ ಜೊತೆಗೆ ಇಲ್ಲೇ ಆರಾಮಾಗಿರ್ಬೋದು. ಆದ್ರೂ ಬಾಮೈದ, ನೀನ್ ಬೆಂಗಳೂರಿಗೆ ಹೋಗೋದ್ ಬೆಲೆ ಬೇಜಾರಾಗ್ತೈತೆ. ಇಷ್ಟ ದಿನ ಆದ್ರೆ ಕಷ್ಟ ಸುಖ ಹೇಳ್ಕೊಳಕ್ ನೀನ್ ಒಬ್ಬ ಇದ್ದೆ, ಈಗ ಯಾರು ಇಲ್ಲ, ಒಬ್ಬಂಟಿ ಆಗ್ತೀನಿ ಅಷ್ಟೇ. ಬೆಂಗಳೂರಿಗೆ ಹೋದ್ಮೇಲೆ ಮರ್ತಿರ್ತೀಯಪ್ಪ ನಮ್ಮನ್ನ. ಫೋನ್ ಮಾಡೋ ಹೋಗ. ಸೊ ಗೈಸ್, ಒಂದ್ ವಿಷಯನ ನಿಮ್ ಹತ್ರ ಶೇರ್ ಮಾಡ್ಬೇಕು ಅನ್ಕೊಂಡಿದೀನಿ. ರೀಸೆಂಟ್ ಆಗಿ ನಮ್ಮ ಹುಡುಗ ಅವ್ರ ಹುಡುಗಿದು ಬೇರೆ ಹುಡುಗನ ಜೊತೆ ಎಂಗೇಜ್ಮೆಂಟ್ ಆಯ್ತಂತೆ. ಸೊ ಆ ಹುಡುಗಿ ನಮ್ಮ ಹುಡುಗನ ಹತ್ರ ಒಂದ್ ರೀಸನ್ ಹೇಳೋಳು. ನಮ್ಮ ಮನೇಲಿ ನಿನ್ ಕ್ಯಾಸ್ಟ್ ಬೇರೆದು, ಸೊ ಒಪ್ಕೊಂತಾ ಇಲ್ಲ ಅಂತ. ಸೊ ಮಲಗ್ಬೇಕಾರೆ ಬರ್ದೇ ಇರೋಂತ ಈ ಕ್ಯಾಸ್ಟು ಮದುವೆ ಆಗ್ಬೇಕಾರೆ ಯಾಕೆ ಬಂತು? ಸೊ ಜೀವನದಲ್ಲಿ ಎಲ್ಲರೂ ಅಷ್ಟೇ ಬೆಟರ್ ಚಾಯ್ಸ್ ನ ಚೂಸ್ ಮಾಡ್ಕೊಂತಾರೆ. ಅವ್ರು ಚೂಸ್ ಮಾಡ್ಕೊಳಕ್ಕಿಂತ ಮುಂಚೆ ನಿಮ್ ಲೈಫ್ ನ ಬೆಟರ್ ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ಅಷ್ಟೇ. ಅಲ್ಲ ಗುರು, ನಾವೆಲ್ಲ ನ್ಯೂ ಇಯರ್ ಪಾರ್ಟಿ ಎಂಜಾಯ್ ಮಾಡ್ತಿದ್ರೆ ಇವ್ನು ಡೌ ಜೊತೆ ಜಗಳ ಆಡ್ಕೊಂಡ್ ಕುತ್ಕೊಂಡವನಪ್ಪ. ಏನಾಗ ಸಮಾಚಾರ? ಓ ದಯ ಅಂದ್ರೆ ಇವನೇನಾ? ಚೆನ್ನಾಗಿದ್ದೇನ ತಮ್ಮ? ಬಿಡುಗರು ಕುಡ್ದಾನೆ ನಮ್ ಬ್ರದರೇ ಅವರು. ಎಲ್ಲೂ ಹೊರಗಡೆ ಹೋಗಿಲ್ಲ ತಮ್ಮ? ಹೋಗಿಲ್ಲ, ಕರ್ಕೊಂಡ್ ಹೋಗ್ತೇನ ಶಿಷ್ಯ. ಯಾಕೋ ಶಿಷ್ಯ ಗಿಷ್ಯ ಅಂತ ಹೇಳ್ತಿದ್ಯಾ? ಗಾಂಚಲೇನೋ? ನೀನ್ ಹೆಂಗ್ ಮಾತಾಡ್ಸೋ ನಾವು ಹಂಗೆ ಮಾತಾಡ್ತೀವಿ. ಹೇಳಲಿ ಇದೆಲ್ಲ ನನ್ನ ಹತ್ರ ಬೇಡ, ಇಲ್ಲೆಲ್ಲ ನಂದೇ ನಡೆಯೋದು. ಹೇಳ್ತಾ ಇದೀನಿ, ಸರಿ ಇರಲ್ಲ. ಹೂನಪ್ಪ, ಇವನ್ ದೊಡ್ಡ ಸಾಚ ಹಾಕದೆ ಅರ್ಧೋಗಿರ ಕಾಚ. ಇವ್ನ್ ಹೇಳೋದೇ ಇಲ್ಲ, ಇವ್ನ್ ಥೈನ. ಏಯ್ ಯಾಕಲೇ? ಏಯ್ ನೆನ್ನೆ ಮೊನ್ನೆ ಏರಿಕ್ ಬಂದು ಲೋಕಲ್ ಅಂತ ಹೇಳ್ಕೊಂಡು ನೋಡೋಣ ಗಾಂಡುಗಳು ನೀವು. ಅವೆಲ್ಲ ಉಡ್ತಾನೆ ಲೋಕಲ್. ಎತ್ತ ಕೈಲೇ ಬರ್ತೀನಿ. ಇಲ್ಲ ಕಣ, ಪ್ಲೀಸ್ ಅಣ್ಣ, ಬೆಳಗಿಂದ ಊಟ ಮಾಡಿದ್ರು ಕೂಡ ನಿಜ ಕಣ, ನನ್ನ ಹತ್ರ ಕಾಸಿಲ್ಲ ಕಣ. 10 ರೂಪಾಯಿ ಕೊಡಕ್ಕೆ ಯೋಗ್ತಿಯಲ್ಲ ನಿಮ್ಗೆಲ್ಲ. ಯಾಕಣ್ಣ ಕೆಲಸ ಕಾರ್ಯ? ಅಣ್ಣ ಹೊಡಿಬೇಡ್ರ ಅಣ್ಣ, ಏನೋ ತಮಾಷೆ ಹೇಳ್ರಿ. ಬಾರ ಹೊಡಿಯಲ್ಲ, ಬಾರ. ಅಣ್ಣ ದುಡ್ಡು ಕೇಳಿದ್ರೆ ಎಲ್ರು ಹೊಡಿತಾರಣ್ಣ, ಅದಕ್ಕೆ ಭಯ. ಮೇಲ್ಗಡೆ ಕುತ್ಕೋ ಬಾರೋ, ಮೇಲ್ಗಡೆ ಕುತ್ಕೋ ಬಾರೋ. ಹೊಡೆಯಲ್ಲ ತಾನೆ ಅಣ್ಣ. ಲೇ ಹುಚ್ಚ, ನಾನ್ ಯಾಕೋ ನಿನ್ನ ಹೊಡಿತೀನಿ ನೋಡೋ. ನೀನು ನಮ್ಮ ಹತ್ರ ಭಿಕ್ಷೆ ಬಿಡ್ತೀಯ, ನಾವು ನಮ್ ಕೆಲ್ಸ ಕೊಟ್ಟವನ ಹತ್ರ ಭಿಕ್ಷೆ ಬಿಡ್ತೀವಿ. ನಮಗ್ ಕೆಲ್ಸ ಕೊಟ್ಟವನು ಬೇರೆಯವ್ರ ಹತ್ರ ಭಿಕ್ಷೆ ಬಿಡ್ತಾನೆ. ಈ ಜಗತ್ತಲ್ಲಿ ಒಬ್ಬನ ಹತ್ರ ಭಿಕ್ಷೆ ಬೇಡ್ತಾನೆ ಇರ್ತಾರೆ. ನೀನ್ ಹೇಳ್ಕಂತೀಯ, ನಾವ್ ಹೇಳ್ಕೊಳಲ್ಲ ಅಷ್ಟೇ. ನೀನ್ ದಿನಕ್ಕೆ ಎಷ್ಟು ದುಡಿತೀಯ? 100-200 ಸಿಗುತ್ತಣ್ಣ. ನೋಡು, ನಿನಗ್ 100-200 ಆದ್ರೂ ಸಿಗುತ್ತೆ. ನಾನ್ ನಿನಗೆ 1 ರೂಪಾಯಿ ಕಾಸು ಕೊಡಕ್ಕೂ ನನ್ನ ಹತ್ರ ಹೋಗ್ತಾ ಇಲ್ಲ. ನಾನು ಒಳ್ಳೆ ಬಟ್ಟೆ ಹಾಕೊಂಡಿದ್ದೀನಿ ಅಂದಿದ್ ಮಾತ್ರಕ್ಕೆ ನನ್ ಪರಿಸ್ಥಿತಿ ತುಂಬಾ ಚೆನ್ನಾಗೈತೆ ಅಂತ ಏನಿಲ್ಲ. ನನಗ್ ಬರೋ ಸಂಬಳ ಒಂದೇ ವಾರಕ್ಕೆ ಹಿಂಗೆ ಹೊಂಟೋಗ್ಬಿಡುತ್ತೆ. ಮಂತ್ ಎಂಡ್ ಆಗಿದ ತಕ್ಷಣ ನನ್ನ ಹತ್ರ 1 ರೂಪಾಯಿ ಕಾಸು ಗತಿರಲ್ಲ, ಇನ್ನ ಊಟನೂ ಇರಲ್ಲ. ನೀನ್ ಹೇಳ್ಕಂತ್ಯ, ನಾವ್ ಹೇಳ್ಕೊಳಲ್ಲ. ಎಷ್ಟೋ ಜನ ನನ್ನಂತವ್ರೆ ಕಣೋ, ಈ ಕೆಲ್ಸಕ್ಕೆ ಹೋಗಿ ಕಮಿಟ್ಮೆಂಟ್ಸ್ ಅನ್ನ ಸುಳಿ ಸಿಕ್ಕಾಕೊಂಡ್ಬಿಟ್ಟಿರ್ತೀವಿ.
ಈ ಕಡೆ ಎದ್ ಬರಕ್ಕೂ ಆಗಲ್ಲ, ಈ ಕಡೆ ಸಾಯಕ್ಕೂ ಆಗಲ್ಲ. ನಮ್ಗೂ ಎಷ್ಟೋ ಸಲ ಅನ್ಸ್ತಾರೆ ಭಿಕ್ಷೆ ಬೇಡ್ಕೊಂಡಾದ್ರೂ ಜೀವನ ಹೋಗ್ಬಿಡೋಣ, ಈ ಕೆಲ್ಸಕ್ಕೆ ಹೋಗೋದ್ ಬೇಡ ಅಂತ. ಆದ್ರೆ ಕಮಿಟ್ಮೆಂಟ್ಸ್ ಆ ಪರಿಸ್ಥಿತಿ ಬಿಡಲ್ವೇ ನಮ್ಮನ್ನ? ಹೌದು, ನೀನ್ಯಾಕ್ ಭಿಕ್ಷೆ ಬೇಡ್ತಿದ್ಯಾ? ನಂಗೂ ಭಿಕ್ಷೆ ಬೇಡಕ್ ಇಷ್ಟ ಅಲ್ಲಣ್ಣ. ನಾನು ಈ ತರ ಏನಾದ್ರು ಯಾರು ಕೆಲಸ ಕೊಡಲ್ಲ. ನಂಗೆ ಅಪ್ಪ ಅಮ್ಮ ಯಾರು ಇಲ್ಲ, ನಾನೊಬ್ಬ ಅನಾಥ. ಯಾರಿಗೋಸ್ಕರ ದುಡ್ಡಿಲಿ ಹೊಟ್ಟೆ ಪಾಡೋಗೋಸ್ಕರ ಭಿಕ್ಷೆ ಬೇಡ್ಕೊಂಡಿದ್ದೀನಿ ಅಣ್ಣ. ಗಾಡಿ ಎಷ್ಟಾಯ್ತು ಮಗ? 3.5 ಲಕ್ಷ ಆಯ್ತು ಗುರು. 250 ಮಗ. 250 ಗುರು. ಹೊಸ ಗಾಡಿ ತಗೊಂಡೇನು? ಹ್ಞೂ ಗುರು, ಮನೆ ಶೋರೂಮ್ ಇಂದ ಬಂತು. ಕೀ ಕೊಡೋ, ಒಂದ್ ರೌಂಡ್ ಹೋಗ್ ಬರ್ತೀನಿ. ಏ ಗುರು, ನನ್ ಗಾಡಿ ಎಲ್ಲ ಕೇಳಕ್ ಹೋಗ್ಬೇಡ, ನಾನು ಯಾರಿಗೂ ಕೊಡಲ್ಲ. ಸರಿ ಬಿಡು ಮಚ್ಚ, ಆಯ್ತು ಪರವಾಗಿಲ್ಲ. ಏಯ್ ಚಪ್ರಿ ನನ್ನ ಮಗನೇ, ನಿನ್ನ ಹತ್ರ ಗಾಡಿ ಇಲ್ದಿರೋ ಟೈಮಲ್ಲಿ ಆ ಯಪ್ಪನ್ ಡಿಯೋ ಬೇಕಾಗಿತ್ತು ಓಡಾಡಕ್ಕೆ. ಇವಾಗ ಹೊಸ ಗಾಡಿ ತಗೊಂಡಿದೀನಿ ಅಂತ ದುರಹಂಕಾರನ. ನಿಮ್ ಮನೆಗ್ ರೇಷನ್ ತಗೊಂಬರಕ ಅಪ್ಪನ್ ಗಾಡಿ ಬೇಕಾಗಿತ್ತು. ನಿನ್ ಡೌನ ಊರೆಲ್ಲ ಸುತ್ತಾಡ್ಸಕ ಅಪ್ಪನ್ ಗಾಡಿ ಬೇಕಾಗಿತ್ತು. ಇವಾಗ ಅವ್ನಿಗೆ ಒಂದ್ ರೌಂಡ್ ಕೊಡಲ್ಲ ಅಂತ್ಯಾ? ಗಂಡು ನನ್ನ ಮಗನೇ. ಲೈ, ನಿನ್ ಕಷ್ಟ ಟೈಮಲ್ಲಿ ನಿನ್ಗೆ ಆಗ್ ಬಂದವ್ರಿಗೆ ನೀನ್ ನಿಯತ್ತಾಗಿರ್ಬೇಕು. ನಿನಗ್ ದುಡ್ಡು ಬಂದಿದ ತಕ್ಷಣ ದುರಹಂಕಾರ ತೋರಿಸ್ಬಾರ್ದು. ಚಪ್ಪರ್ ನನ್ನ ಮಗನೇ. ಲೈ, ನಿನ್ ಹತ್ರ ಗಾಡಿ ಇಲ್ದೇ ಇದ್ದಾಗ ಅಪ್ಪ ಗಾಡಿ ಕೊಡಲ್ಲ ಅಂದಿದ್ರೆ ನಿನ್ ಮನ್ಸಿಗೆ ಎಷ್ಟು ನೋವಾಗಿರೋದು ಹೇಳು. ಅವ್ನ ಟ್ರಿಪ್ ಹೋಯ್ತೀನಿ ಅಂತ ಕೇಳಿದ್ನ, ಕೀ ಕೊಟ್ಟಿದ್ರೆ ಇಲ್ಲೇ ಒಂದ್ ರೌಂಡ್ ಹೋಗಿ ಕೊಟ್ಟಿರೋನು ಲೌಡಕ್ಕೆ ಬಾಲ್. ಹೊಸ ಗಾಡಿ ತಗೊಂಡಿದ್ಯಾ ಅಂತ ದುರಹಂಕಾರ ತೋರಿಸ್ತಿದ್ಯಾ? ಇವತ್ತು ಟೈಮ್ ನಿಂದು, ನಾಳೆ ಅವ್ರದ್ದು. ಅವ್ರ ಟೈಮ್ ಬಂದಾಗ ಹೆಂಗ್ ತಿಕ್ಕ ಹೊಡಿತಾರೆ ಹೇಳಿ ನಿಂಗೆ? ಮುಚ್ಕೊಂಡು ಹೋಗಲಿ, ಬರೀ ಇಲ್ದಿರ ಕೆಲಸ ಕೊಡ್ಬಿಡ್ತಾನೆ. ಏಯ್ ನನ್ ಮನೆಗೆ ಹೋಯ್ತೀನಿ ಕಣ. ಆದ್ರೆ ಇವ್ನಿಗೆ ತಿಕ್ಕಾಕಂಚಲಿ ಜಾಸ್ತಿ ಗುರು. ನೋಡಿ ಹೆಂಗ್ ಹೊಂಟೋದ. ಲೈ, ನಿನ್ನೆ ಮೊನ್ನೆ ಬಂದು ನೀನ್ ಅವ್ನ ಬಗ್ಗೆ ಮಾತಾಡ್ತಾ ಇದ್ಯಾ? ಅವನೇನಂತ ನಂಗೆ ಚೆನ್ನಾಗ್ ಗೊತ್ತು ಕಣ. ಇವಾಗಿಂದ ಫ್ರೆಂಡ್ಸ್ ಅಲ್ಲ ನಾವಿಬ್ರು. ಚಡ್ಡಿ ಹಾಕ್ಬೇಕಾದ್ರೆ ನಾನು ಫ್ರೆಂಡ್ಸೇ. ಅವನು ನನ್ನ ಬಿಟ್ಟು ಹೋಗದ, ನನ್ನ ಬಿಟ್ಟು 100 ಮೀಟರ್ ಹೋಗಲ್ಲ ಅವನು. 2 ನಿಮಿಷ ಕಾಯಿ, ಅವನೇ ಬರ್ತಾನ ನೋಡು. ಚೆನ್ನಾಗಿರೋ ಇಬ್ರು ಮಧ್ಯ ತಂದಿಕ್ ಬಿಡ್ರು, ಆದ್ರೆ ಒಂದ್ ಮಾಡ್ರಿ, ಇಲ್ಲ ತಿಕ್ಕ ಮುಚ್ಕೊಂಡಿರ್ರಿ. ಗಾಡಿ ಹತ್ತಲೇ ಇವಾಗ ಲೈ. ಎಲ್ಲ ನಾವ್ ಇಬ್ರಾಗ ಬಂದಿದ್ವಿ, ಯಾರು ಬಂದೇ ಅಲ್ವಲ್ಲ. ಏ ಬಾಗುರು, ಮ್ಯಾಚ್ ಆಟ ಮಾಡೋಣ, ನಿನ್ಗೆ ಕಾಯ್ತಾ ಇದ್ವಿ. ಚಾಡೋಣ, ಸಾಯಂಕಾಲ ಟಿಕೆಟ್ ಬುಕ್ ಮಾಡಿದೀನಿ ಮೂವಿಗೆ. ಯಾರು ಎಲ್ಲೋ ಹೋಗ್ಬೇಡಿ. ಆಗಲ್ಲ ಗುರು, ಸಂಜೆ ನಮ್ ಹುಡ್ಗಿನ್ ಮೀಟ್ ಮಾಡಕ್ ಹೋಗ್ಬೇಕು. ಅದ್ರಲ್ಲಿ ಬೇರೆ ನೇನೆ ಜಗಳ ಆಡ್ಬಿಟ್ಟಿದೀವಿ. ನೀವೆಲ್ಲ ಹೋಗ್ಬರ್ರಿ. ನನ್ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೊಂಬಿಡಕ. ನಾನೇ ನಮ್ ಕಣ್ಣಾರ ನೋಡಿದೀನಿ, ಅವ್ಳು ಸರಿ ಇಲ್ಲ ಕಣ. ರೈ ಹೇಳ ಮತ್ ಕೇಳೋ, ಬಿಟ್ಬಿಡ ಅವಳನ್ನ. ಸುಮ್ನೆ ಅನ್ಭವಿಸದಯ್ಯ. ಏನ್ ಗುರು ನೀವೆಲ್ಲ, ನಾನು ಅವಳು ಚೆನ್ನಾಗಿರೋದ್ ನೋಡಿದ್ರೆ ನಿಮ್ಗೆಲ್ಲ ತಿಗಾವ್ರಿನಾ? ಅವಳು ಏನೋ ಅಂತ ನನ್ಗೆ ಗೊತ್ತು, ನೀವೆಲ್ಲ ಏನ್ ಹೇಳ್ಬೇಕಾಗಿಲ್ಲ. ಇವಾಗ್ಲೂ ಹೇಳ್ತೀನಿ ಕೇಳಿಸ್ಕೊ, ನನಗೆ ನಿಮ್ಗಿನ್ನ ಅವಳೇ ಮುಖ್ಯ. ಇರೋದಿದ್ರೆ ಇರೇ, ಇಲ್ಲ ಹೋಗ್ರಿ. ಸರಿ ಕಣೋ, ಇದನ್ನ ಹೇಳಿದ್ರೆ ಒಳ್ಳೆ ಮರ್ಯಾದೆ ಕೊಟ್ಟ ಬಿಡು. ದಯಾ, ಇವಾಗ್ಲೂ ಹೇಳ್ತಾ ಇದೀನಿ ನೋಡು, ನಿನ್ ಕಣ್ಣ ನಿನ್ಗೇನ್ ತಿಕ್ಕಾವ್ರಿ ಇಲ್ಲ ಕಣೋ. ನಾನು ಹೇಳಿರೋ ಮಾತ್ ನಾವು ಒಂದಲ್ಲ ಒಂದಿನ ಜ್ಞಾಪಿಸ್ಕೊತೇನೆ. ದಯಾ, ಬೇಗ ನಿಂತ್ಕೊಳ್ಳಲ್ಲ. ಏ ಇರುಗು, ನಮ್ಮ ಹುಡುಗಿ ಫೋನ್ ಮಾಡ್ತೇನೆ, ಅವಾಗಿನ ಎತ್ತಾನೆ ಇಲ್ಲ. ನೀವು ಡಯಲ್ ಮಾಡಿದ ಸಂಖ್ಯೆ ಪ್ರಸ್ತುತ ಕಾರ್ಯನಿರತವಾಗಿದೆ. ದಯವಿಟ್ಟು ನಂತರ ಪ್ರಯತ್ನಿಸಿ. ಏ ಗುರು, ನೀನ್ ನೋಡಿದ್ರೆ ಆಡ್ತಾ ಇದ್ಯಾ? ನಿಮ್ ಹುಡುಗಿ ಯಾವ ಜೊತೆ ಬೈಕಲ್ಲಿ ಹೋಗೋದ್ ನಾ ನೋಡ್ದಪ್ಪ. ಮಾತಾಡಕ್ ಫ್ರೀ ಬಿಟ್ಟಿನ ಅಂತ ಏನೋ ಮಾತಾಡೋದಲ್ಲ. ಅವನೇನು ತಪ್ಪಿಲ್ಲ ದಯ್ಯ, ಅವ್ಳು ಓಡಾಡೋದು ನಾನೇ ಕಣ್ಣಾರೆ ಎಷ್ಟೋ ಸತಿ ನೋಡಿದೀನಿ. ನೀನ್ ಹೇಳಿದ್ರೆ ಎಲ್ಲಿ ಬೇಜಾರ್ ಮಾಡ್ಕೊಂತ ಅಂತ ನಾನು ಏನು ಹೇಳಕ್ ಆಗಿಲ್ಲ ದಯ್ಯ. ಇಷ್ಟೆಲ್ಲ ಆದ್ಮೇಲೆ ಅವಳನ್ನೇ ಪ್ರೀತಿಸ್ತೀನಿ ಅಂದ್ರೆ ನಾನೇನು ಹೇಳಕ್ ಆಗಲ್ಲ ಅಪ್ಪ. ಬರ. ಕಣ್ಣ ನಿನ್ಗೇನ್ ತಿಕ್ಕಾವ್ರಿ ಇಲ್ಲ ಕಣೋ. ನಾನು ಹೇಳಿರೋ ಮಾತ್ ನಾವು ಒಂದಲ್ಲ ಒಂದಿನ ಜ್ಞಾಪಿಸ್ಕೊತೇನೆ.